Hello. Next round match. In D group, Chikmagalur versus Chikbalapur. I request both the team managers please get it ready. Chikmagalur versus Chikbalapur. In full F, Mandya versus Yadagiri. I request both the team managers please get it ready. ಮುಂದಿನ ಪಂದ್ಯಕ್ಕಾಗಿ ಮಂಡ್ಯ ವಿರುದ್ಧ ಯಾದಗಿರಿ ಹಾಗೂ ಚಿಕ್ಕಮಗಳೂರು ವಿರುದ್ಧ ಚಿಕ್ಕಪುರ 4 ತಂಡದ ನಾಯಕರ ತಮ್ಮ ಆಟಗಾರಗೊಳಿಸಿ. ತಮ್ಮ ಪ್ರಥಮ ಕರೆ. ಮುಂದಿನ ಪಂದ್ಯಕ್ಕಾಗಿ ಚಿಕ್ಕಮಗಳೂರು ವಿರುದ್ಧ ಚಿಕ್ಕಬಳ್ಳಾಪುರ, ಮಂಡ್ಯ ವಿರುದ್ಧ ಯಾದಗಿರಿ 4 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ನಿಮಗಿದು ಪ್ರಥಮ ಕರೆಯನ್ನ ನಮ್ಮ ಮುಖ್ಯ ತೀರ್ಪುಗಾರರು ಶ್ರೀಯುತ ಎಂ ಷಣ್ಮುಗಂ ಸರ್ ಅವರು ಕರೆ ನೀಡಿದ್ದಾರೆ. ಸೋತ್ರ ಅದೇ ಆಯ್ತು. ಅಲ್ಲಿ ಕೇಳೋಣ. ಅಭಿಮನ್ಯುನ ಅಂಕಣದಲ್ಲಿ ಉಡುಪಿ ವಿರುದ್ಧ ಕೊಪ್ಪಳ ಜಿಲ್ಲಾ ತಂಡಗಳ ನಡುವೆ ಈಗಾಗಲೇ ಪಂದ್ಯ ಆರಂಭಗೊಂಡಿದೆ. ಸ್ಕೋರ್ ಉಡುಪಿ 4, ಕೊಪ್ಪಳ 3, 4-3 ಇನ್ ಫೇವರ್ ಆಫ್ ಉಡುಪಿ ಜಿಲ್ಲಾ ತಂಡ. ಅಂಕಣ 1ರಲ್ಲಿ ರಾಯಚೂರು ವಿರುದ್ಧ ಹಾವೇರಿ.
ಮುಂದಿನ ಪಂದ್ಯಕ್ಕಾಗಿ ಚಿಕ್ಕಮಗಳೂರು ವಿರುದ್ಧ ಚಿಕ್ಕಬಳ್ಳಾಪುರ, ಮಂಡ್ಯ ವಿರುದ್ಧ ಯಾದಗಿರಿ 4 ತಂಡದ ಆಟಗಾರರೇ ಆದಷ್ಟು ಬೇಗ ಸಿದ್ಧರಾಗಿ. ಹಾವೇರಿ ತಂಡಕ್ಕೆ ಬಂದಂಕ ಸೇರ್ಪಡೆಯಾಗಿದೆ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರುವಂತಹ ಶ್ರೀಯುತ ಧೀರಜ್ ಮುನಿರಾಜುರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ಇವರ ಆಶ್ರಯದಲ್ಲಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ದಾಳಿಯಲ್ಲಿ ಶಿವಾನಂದ ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್, ಒಂದು ಒಳ್ಳೆ ಜಂಪ್ ಮೂಲಕ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ರಮೇಶ್ ಬಸವರಾಜ್ ಅವರಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಒಂದೊಳ್ಳೆ ಎಸ್ಕೇಪ್. ಶಿವಾನಂದ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿನಿಧಿಸಿದಂತ ಆಟಗಾರ. ರಾಯಚೂರು ರಾಜಕೀಯದಿಂದ ಅಲ್ಪ ವಿರಾಮದ ಕೋರಿಕೆ. ಸ್ಕೋರ್ 5-2 3 ಅಂಕದ ಮುನ್ನಡೆಯಲ್ಲಿ ರಾಯಚೂರು. ಹಾವೇರಿ ಜಿಲ್ಲಾ ತಂಡದ ವಿಜಯ್ ರೈಟ್ ಇನ್ ಜಾಗದಿಂದ ಟ್ಯಾಕ್ಲ್ ಪ್ರಯತ್ನ ಇತ್ತು, ಯಶಸ್ವಿಯಾಗಿದ್ದಾರೆ ರಾಯಚೂರು ತಂಡದ ಆಟಗಾರರು. ಒಂದ್ ಕಡೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲಾ ತಂಡ ಹೋರಿ ಹಬ್ಬಕ್ಕೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ ಹಾವೇರಿ ವಿರುದ್ಧ ರಾಯಚೂರು ಗಡಿ ಜಿಲ್ಲೆ. ರಾಯಚೂರು ತಂಡದ ಶಿವಾನಂದ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಇಬ್ಬರು ಆಟಗಾರ ನಡುವೆ. ಒಂದು ಉತ್ತಮವಾದಂತಹ ಎಸ್ಕೇಪ್ ರಾಯಚೂರು ತಂಡಕ್ಕೆ ಬಂದಂತ ಸೇರ್ಪಡೆ ಆಗ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಕೊಪ್ಪಳ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಟ್ಯಾಕಲ್. ಪ್ರಜ್ವಲ್ ನನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ ಕೊಪ್ಪಳ ಗವಿಶ್ರೀ ಕೊಪ್ಪಳ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಇವರ ಆಶ್ರಯದಲ್ಲಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ಯುವ ಮುಖಂಡರಾಗಿರುವಂತಹ ಯುವ ನಾಯಕರು, ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜುರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ
ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿಂದ ತಂಡಗಳು ಬಂದು ಭಾಗವಹಿಸಿ ಪ್ರಶಸ್ತಿಗಾಗಿ ಅಂಜನಾದ್ರಿ ಕಪ್ 2025 ಈ ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಿಕೊಳ್ತಾ ಇದ್ದಾರೆ. S12-6 ರಾಯಚೂರು ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಆರಂಭವನ್ನು ಕಂಡುಕೊಂಡಿದ್ದಾರೆ ರಾಯಚೂರು ಜಿಲ್ಲಾ ತಂಡದ ಆಟಗಾರರು. ಅಭಿಮನ್ಯುವಿನ ಅಂಕಣದಲ್ಲಿ ಉಡುಪಿ ವಿರುದ್ಧ ಕೊಪ್ಪಳ ಸ್ಕೋರ್ 9-9 ಉಡುಪಿ ತಂಡದ ಸುಜಯ್ ಕೊಪ್ಪಳ ತಂಡದ ಜರ್ಸಿ ನಂಬರ್ 9 5 ಆಟಗಾರ ನಡುವೆ ರೈಡರ್ ಸೇಫ್ ಒಂದು ಅಂಕದ ಸೇರ್ಪಡಾಗ್ತಾ ಇದೆ ರಾಯಚೂರು ತಂಡಕ್ಕೆ. ಉತ್ತಮವಾದಂತಹ ಟ್ಯಾಕಲ್ ರಾಯಚೂರು ತಂಡದ ಆಟಗಾರರಿಂದ 14-7 ರಾಯಚೂರು ತಂಡದ ಶಿವಾನಂದ ಹದಿನೈದು 15-7 in favor of ರಾಯಚೂರು. ಅಭಿಮನ್ಯುವಿನ ಅಂಕಣದಲ್ಲಿ ಉಡುಪಿ ವಿರುದ್ಧ ಕೊಪ್ಪಳ 11-11 ಸಮಬಲ ಹೋರಾಟದಲ್ಲಿ ಪಂದ್ಯ 11 ಈಚ್. ಎಲ್ಲಿ ನೋಡ್ ಬರಂಗಿಲ್ಲ ನಾವು ಆಮೇಲೆ ನೋಡ್ ಬರಂಗ
ಅಭಿಮನ್ಯುವಿನ ಅಂಕಣದಲ್ಲಿ ಸೂಪರ್ ಟೆಕ್ ಲಾನ್ ಆಗಿರುವ ಸಂದರ್ಭ 100 ಅಂಕ ನಡುವೆ ಕೊಪ್ಪಳ ತಂಡದ ಜರ್ಸಿ ನಂಬರ್ 9 12-11 ಕೊಪ್ಪಳ ತಂಡದ ಪರವಾಗಿ ಅಂಕಣ 2ರಲ್ಲಿ ಮಧ್ಯಂತರದ ವಿರಾಮಕ್ಕೆ ಸ್ಕೋರ್ ಉಡುಪಿ 11 ಕೊಪ್ಪಳ 12. ಊಟ ಮಾಡತ್ರಪ್ಪ ಅಲ್ಲೇ ಕೊಡೋದು ಅಲ್ಲೇ ಪ್ಲೇಯರ್ಸ್ ಎಲ್ಲ ಬೇರೆ ಕಡೆ ಹೋಗೋರು. ಸಾಸಣ್ಣ ಅವರು ಎಲ್ಲಿದ್ದರೂ ಪ್ರಚಾರಕರ ಬಳಿ ಬನ್ನಿ. ಸಾಸಣ್ಣ ಅವರೇ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಮಂಡ್ಯ ವರ್ಸಸ್ ಯಾದಗಿರಿ 2ನೇ ಕರೆ. ಮುಂದಿನ ಪಂದ್ಯ ಮಂಡ್ಯ ವರ್ಸಸ್ ಯಾದಗಿರಿ. ಚಿಕ್ಕಮಗಳೂರು ವಿರುದ್ಧ ಚಿಕ್ಕಬಳ್ಳಾಪುರ. 4 ತಂಡಗಳಿದು 2ನೇ ಕರೆ. ಎಸ್ 17-16 ರಾಯಚೂರು ತಂಡದ ಪರವಾಗಿ 2 ಅಂಕಣದಲ್ಲಿ ರೋಚಕವಾದಂತಹ ಪಂದ್ಯವನ್ನ ಕಾಣಬಹುದಾಗಿದೆ. ರಾಯಚೂರು ವಿರುದ್ಧ ಕೊಪ್ಪಳ, ರಾಯಚೂರು ವಿರುದ್ಧ ಹಾವೇರಿ 1 ಅಂಕದ ಮುನ್ನಡೆಯಲ್ಲಿ ರಾಯಚೂರು. ಹಾಗೆ ಅಂಕಣ 2ರಲ್ಲಿ ಎಸ್ ಉಡುಪಿ ವಿರುದ್ಧ ಕೊಪ್ಪಳ 13-13. ಸೂಪರ್ ಟ್ಯಾಕಲ್ ನೊಂದಿಗೆ ಉಡುಪಿ ತಂಡದ ಆಟಗಾರರು ಸಮಬಲವನ್ನು ಸಾಧಿಸಿಕೊಂಡಿದ್ದಾರೆ. ಮುಂದಿನ ಪಂದ್ಯ ಚಿಕ್ಕಮಗಳೂರು ವಿರುದ್ಧ ಚಿಕ್ಕಬಳ್ಳಾಪುರ, ಮಂಡ್ಯ ವಿರುದ್ಧ ಯಾದಗಿರಿ. ಹದಿನೆಂಟು ಅರ್ಜುನನ ಅಂಕಣದಲ್ಲಿ ರೋಚಕವಾದಂತಹ ಪಂದ್ಯ. ಈ ಬಾರಿ ಹಾವೇರಿ ತಂಡದ ವಿಜಯ್ ಹಾವೇರಿ ಜಿಲ್ಲಾ ತಂಡದ ಆಟಗಾರರಿಂದ ಸಂಘಟಿತ ಹೋರಾಟ. ಒಂದು ಅಡ್ವಾನ್ಸ್ ಟ್ಯಾಕಲ್. 19-18 3 ಅಂಕದ ಮುನ್ನಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ ಹಾವೇರಿ ಜಿಲ್ಲಾ ತಂಡದ ಯುವ ದಾಳಿಗಾರ ಇಪ್ಪತ್ತೆರಡು 18 ಹಾವೇರಿ ತಂಡದ ಪರವಾಗಿ ರಾಯಚೂರು ತಂಡದ ಜರ್ಸಿ ನಂಬರ್ 09 4 ಅಂಕದ ಮುನ್ನಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡ ಇದೆ. ಅರ್ಜುನನ ಅಂಕಣದಲ್ಲಿ ವೇಗವಾಗಿ ಪರಿಶುದ್ಧ ಪ್ರಯತ್ನ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸಾಕಷ್ಟು ಪ್ರಯತ್ನ. ಸೂಪರ್ ಟ್ಯಾಕಲ್ ಆನ್ ಆಗಿತ್ತು. ಒಂದೊಳ್ಳೆ ಟ್ಯಾಕಲ್. ರಾಯಚೂರು ತಂಡದ ಆಟಗಾರರು ಸೂಪರ್ ಟ್ಯಾಕಲ್ ನೊಂದಿಗೆ 2 ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. 22-20
2 ಅಂಕದ ಮುನ್ನಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡ. ಅಭಿಮನ್ಯುವಿನ ಅಂಕಣದಲ್ಲಿ ಕೊಪ್ಪಳ ವಿರುದ್ಧ ಉಡುಪಿ. ಎಸ್ ಅರ್ಜುನನ ಅಂಕಣದಲ್ಲಿ ಹಾವೇರಿ ವಿರುದ್ಧ ರಾಯಚೂರು ಮಧ್ಯಂತರದ ವಿರಾಮಕ್ಕೆ ಸ್ಕೋರ್ 22-20 ಹಾವೇರಿ ಜಿಲ್ಲಾ ತಂಡದ ಪರವಾಗಿ. 2 ಅಂಕದ ಮುನ್ನಡೆಯಲ್ಲಿ ಹಾವೇರಿ ಜಿಲ್ಲಾ ತಂಡ. ಎಸ್ ಕೊಪ್ಪಳ ತಂಡದ ಆಟಗಾರರಿಂದ ವಾಡ ಬ್ಯೂಟಿಫುಲ್ ಚಾನ್ಸ್. ಫಸ್ಟ್ ಏಡ್ ನೀಡಿ ಆದಷ್ಟು ಬೇಗ. ಎಸ್ ಅಭಿಮನ್ಯುವಿನ ಅಂಕಣದಲ್ಲಿ ಉಡುಪಿ ವಿರುದ್ಧ ಕೊಪ್ಪಳ 15-14 1 ಅಂಕದ ಮುನ್ನಡೆಯಲ್ಲಿ ಉಡುಪಿ ಜಿಲ್ಲಾ ತಂಡ. ನಿರಂತರವಾಗಿ ಬೆಳಗ್ಗೆಯಿಂದಲೂ ಸಹ ಪಂದ್ಯಗಳು ಅತ್ಯಂತ ಅದ್ಭುತವಾಗಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾ ಇರುವಂತಹ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ನ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಈ ಒಂದು ದೊಡ್ಡಬಳ್ಳಾಪುರದ ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಅಪ್ಪಟ ಗ್ರಾಮೀಣ ಕ್ರೀಡೆ ಕಬಡ್ಡಿಯ ಒಂದು ಹಬ್ಬವನ್ನು ಇಲ್ಲಿ ಆಯೋಜಿಸಿದ್ದಾರೆ.
Second half, second time out to Raichur. Six, 5 out. 9 out. ಎಸ್ 17-17 ಅಭಿಮನ್ಯುನ ಅಂಕಣದಲ್ಲಿ ಉಡುಪಿ ವಿರುದ್ಧ ಕೊಪ್ಪಳ 17 ಈಚ್. ಅಂಕಣ ಒಂದರಲ್ಲಿ ಅರ್ಜುನನ ಅಂಕಣದಲ್ಲಿ ಹಾವೇರಿ ವಿರುದ್ಧ ರಾಯಚೂರು 29-24 ಹಾವೇರಿ ಜಿಲ್ಲಾ ತಂಡದ ಪರವಾಗಿ. 29-24 ಇನ್ ಫೇವರ್ ಆಫ್ ಹಾವೇರಿ ಜಿಲ್ಲಾ ತಂಡ. ವೀಕ್ಷಕ ವಿವರಣೆಗಾರರಾಗಿರುವಂತಹ ಲಕ್ಷ್ಮೀಶ್ ಜಿಮ್ಮಿ ಅವರು ಎಲ್ಲಿದ್ರು ಬೇಗ ಅಂಕಣದ ಬಳಿ ಆಗಮಿಸಬೇಕು. ಶಿವಾನಂದ ಲೆಫ್ಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಟ್ಯಾಕಲ್. ಒಂದು ಸ್ವಲ್ಪ ಫುಟ್ ವರ್ಕ್ ಮಿಸ್ ಆಯ್ತು. ವೇಗವಾಗಿ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. 30-24 ಹಾವೇರಿ ಜಿಲ್ಲಾ ತಂಡದ ಪರವಾಗಿ. ಔಟ್ ಕಳಿಸಿ ಶಿವ ದಾರಮಣಿ. ಅಭಿಮನ್ಯುವಿನ ಅಂಕಣದಲ್ಲಿ ಉಡುಪಿ ವಿರುದ್ಧ ಕೊಪ್ಪಳ 17 ಈಚ್. 17-17 ದಾಳಿಯಲ್ಲಿ ಉಡುಪಿ ತಂಡದ ಯುವ ದಾಳಿಗಾರ. ಎಸ್ ಉಡುಪಿ 20 ಕೊಪ್ಪಳ 17. 3 ಅಂಕದ ಮುನ್ನಡೆಯಲ್ಲಿ ಉಡುಪಿ ಜಿಲ್ಲಾ ತಂಡ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ನಾನು ಊಟ ಮಾಡಿದ್ದು ಚಿಕ್ಕಮಗಳೂರು ವಿರುದ್ಧ ಚಿಕ್ಕಬಳ್ಳಾಪುರ, ಯಾದಗಿರಿ. ಮಂಡ್ಯ ವರ್ಸಸ್ ಯಾದಗಿರಿ. ಸಾಂಬಾರು ಅದೆಲ್ಲ ಇನ್ನು ಆ ಕಡೆಗೆ ಹೋಗಿ ಮುಂದಕ್ಕೆ ಹೋಗಿ ಅಲ್ಲಿ ಆ ಕಡೆ ಮಂಡ್ಯ ವರ್ಸಸ್ ಯಾದಗಿರಿ, ಚಿಕ್ಕಮಗಳೂರು ವರ್ಸಸ್ ಚಿಕ್ಕಬಳ್ಳಾಪುರ. 4 ತಂಡಗಳಿಗಿದು ಅಂತಿಮ ಕರೆ. ಅರ್ಜುನನ ಅಂಕಣದಲ್ಲಿ ಹಾವೇರಿ ವಿರುದ್ಧ ರಾಯಚೂರು 31-24 31-24 ಇನ್ ಫೇವರ್ ಆಫ್ ಹಾವೇರಿ ಜಿಲ್ಲಾ ತಂಡ. ಅಂಕಣ 2ರಲ್ಲಿ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಎಸ್ ಮಲ್ಟಿಪಲ್ ರೈಟ್ ಪಾಯಿಂಟ್. 2 ಅಂಕದ ಸೇರ್ಪಡೆ ಆಗ್ತದೆ ಕೊಪ್ಪಳ ತಂಡಕ್ಕೆ. 20-19 1 ಅಂಕದ ಮುನ್ನಡೆಯಲ್ಲಿ ಉಡುಪಿ ಜಿಲ್ಲಾ ತಂಡ. ಅಂಕಣ 1ರಲ್ಲಿ ಸ್ಕೋರ್ 33-25 33-25 ಇನ್ ಫೇವರ್ ಆಫ್ ಹಾವೇರಿ ಜಿಲ್ಲಾ ತಂಡದ ಪರವಾಗಿ.
ಉತ್ತಮವಾದಂತ ಟ್ಯಾಕಲ್ ಉಡುಪಿ ಜಿಲ್ಲಾ ತಂಡದ ಆಟಗಾರರಿಂದ. ಇಪ್ಪತ್ತೆರಡು 19 22-19 ಇನ್ ಫೇವರ್ ಆಫ್ ಉಡುಪಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಹಾಸನ ಜಿಲ್ಲಾ ಅಮೆಚೂರು ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ತಾತೇಗೌಡರವರು ಆಗಮಿಸ್ತಾ ಇದ್ದಾರೆ. ಧೀರಜ್ ಮುನ್ರಾಜು ಬ್ರಿಗೇಡ್ನ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾರೆ. ಹಾಗೆ ಮಂಡ್ಯ ಜಿಲ್ಲಾ ಅಮೆಚೂರು ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಧೀರಜ್ ಮುನ್ರಾಜು ಬ್ರಿಗೇಡ್ನ ಪರವಾಗಿ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾರೆ. 22-19 ಇನ್ ಫೇವರ್ ಆಫ್ ಉಡುಪಿ. ಅಂಕಣ 2ರಲ್ಲಿ ಅಷ್ಟೇ ನಮ್ಗೆ ಬರಲ್ಲ. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಂಕಣ 2ರಲ್ಲಿ ಸ್ಕೋರ್ 22-19 3 ಅಂಕದ ಮುನ್ನಡೆಯಲ್ಲಿ ಉಡುಪಿ ಜಿಲ್ಲಾ ತಂಡ ಇದೆ. ಕೊಪ್ಪಳ ತಂಡದ ಯುವ ಆಟಗಾರ ಟೋಟಚ್ಗಾಗಿ ಪ್ರಯತ್ನ 5 ಆಟಗಾರ ನೋಡಬೇಕು. ಬೋನಸ್ ಇಲ್ಲದ ಸಂದರ್ಭದಲ್ಲಿ ಕಾಪ್ ನೋಡ್ಬೇಕಾಗಿದ್ದ ಅಂಕವನ್ನ ಇಲ್ಲಿ ಪಡಿತಾರ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಲೆಫ್ಟ್ ಇನ್ ಮೇಲೂ ಸಹ ಅಟ್ಯಾಕ್ ಮಾಡಿದ್ರು. ರೈಟ್ ಕಾರ್ನರ್ ಭಾಗದಲ್ಲಿ ಡೈವಿಂಗ್ ಟ್ಯಾಕಲ್ ನ ಪ್ರಯತ್ನ ಇತ್ತು. ಒಂದೊಳ್ಳೆ ರೈಡ್ ವೇಗವಾಗಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 22-20. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಂಕಣ 2ರಲ್ಲಿ 22-20 2 ಅಂಕದ ಮುನ್ನಡೆಯಲ್ಲಿ ಉಡುಪಿ ಜಿಲ್ಲಾ ತಂಡ. ದಾಳಿಯಲ್ಲಿ ಆಟಗಾರ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಪ್ರಸಾದ್ ಹಾಗೂ ಪ್ರಜ್ವಲ್ ಅವರಿಂದ ಉತ್ತಮವಾದಂತ ಟ್ಯಾಕಲ್. 23-20 ಇನ್ ಫೇವರ್ ಆಫ್ ಉಡುಪಿ. ಅದೇ ರೀತಿ ಅರ್ಜುನನ ಅಂಕಣದಲ್ಲಿ ಹಾವೇರಿ ವಿರುದ್ಧ ರಾಯಚೂರು ಸ್ಕೋರ್ 37-29 37-29 ಇನ್ ಫೇವರ್ ಆಫ್ ಹಾವೇರಿ ಜಿಲ್ಲಾ ತಂಡ. ಅಂಕಣ 1ರಲ್ಲಿ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 37-29 ಇನ್ ಫೇವರ್ ಆಫ್ ಹಾವೇರಿ. ಮುಂದಿನ ಪಂದ್ಯಕ್ಕೆ ಆದಷ್ಟು ಬೇಗ ಸಿದ್ಧರಾಗಿ. ಚಿಕ್ಕಮಗಳೂರು ವಿರುದ್ಧ ಚಿಕ್ಕಬಳ್ಳಾಪುರ, ಮಂಡ್ಯ ವಿರುದ್ಧ ಯಾದಗಿರಿ 4 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. 2 ಚೇಂಜ್ ಮಾಡ್ಬಿಡ್ತೀನಿ. ಅಲ್ಲಿ ಚಾರ್ಜ್ ಹಾಕ್ಬಿಟ್ಟು ತೋರ್ಸೋಣ. ಕಡೆಗೆ ಹೆಂಗೆ ತಿರ್ಸೋದು.